ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಯಾಗದಂತೆ ತಡೆದ ಮಹಿಳಾ ವಿರೋಧಿ ಕಾಂಗ್ರೆಸ್ ವಿರುದ್ಧ ಜನಾಕ್ರೋಶ ಮಹಿಳಾ ಸಭೆ ಬಿಸಿ ರೋಡಿನ ಫ್ಲೈಓವರ್ನ ಕೆಳಭಾಗದಲ್ಲಿ ನಡೆಯಿತು. ಆದರೆ ಇದು ಮೂರನೇ ಎರಡು ಅಂದ್ರೆ 2/3 ಮೆಜಾರಿಟಿ ಈ ಒಂದು ಮಸೂದೆ ಪಾಸ್ ಆಗಲು ಅಗತ್ಯ ಇದ್ದ ಕಾರಣ ಎಲ್ಲರನ್ನೂ ಹೇಳ್ಕೊಂಡು ಹೋಗೋಣ ಎಂಬ ಉದ್ದೇಶದಿಂದ. ಯಾಕಂದ್ರೆ 2023ರಲ್ಲಿ ಇದೇ ಮಹಿಳಾ ಮಸೂದೆಯನ್ನ 33% ಅನ್ನ ಪಾಸ್ ಮಾಡಲಿಕ್ಕೆಲ್ಲ ಸಹಕಾರ ಮಾಡಿದ್ರು. ಅದರ ಖಂಡಿತವಾಗ್ಲೂ ಎಲ್ಲರೂ ಇದಕ್ಕೆ ಅಂದ್ರೆ ಬಹಳಷ್ಟು ಜನ ಪಬ್ಲಿಕ್ ಮೀಟಿಂಗ್ಗಳಲ್ಲಿ ಎಲ್ಲಾ ಪಕ್ಷದವರು ಮಾತಾಡ್ತಾರೆ, ನಾವು ಮಹಿಳೆಯರ ಪರ ಅಂತ. ಅದರಿಂದ ಖಂಡಿತವಾಗ್ಲೂ ಪ್ರಧಾನಮಂತ್ರಿ ಹಾಗೂ ನಮ್ಮ ಸರ್ಕಾರ ಇದರ ಬಗ್ಗೆ ದೊಡ್ಡ ವಿಶ್ವಾಸವನ್ನು ಇಟ್ಕೊಂಡು ಈಗ ಹೋಗಿತ್ತು. ಬಹಳ ಜನ ಕೇಳ್ತಾರೆ, ನಿಮ್ಮ ಹತ್ರ 2/3 ಮೆಜಾರಿಟಿ ಇರಲಿಲ್ಲ, ಯಾಕಾಗಿ ತಾರತುರಿಯಲ್ಲಿ ಆ ಮಸೂದೆಯನ್ನು ತಂದ್ರಿ ಅಂತ. ಎಲ್ಲರಿಗೂ ಬೇಕು ಅಂತ ಕೇಳುವ ಸ್ವತ್ತನ್ನು ತರಬೇಕು ಅಂತಾದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಂಬ ದೊಡ್ಡ ಉದ್ದೇಶ ಇಟ್ಕೊಂಡು ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಈ ಒಂದು ಮಸೂದೆಯನ್ನು ತರಲಿಕ್ಕೆ ಹೋದ್ರು. ಖಂಡಿತವಾಗ್ಲೂ ಬಹಳ ದೊಡ್ಡ ದುರಾದೃಷ್ಟ ನಮ್ಮದು ದೇಶದ್ದು. ಬಹಳಷ್ಟು ಮಹಿಳೆಯರಲ್ಲಿ ಸೇರಿದಿರ ಇನ್ನು ಇಡೀ ದೇಶದ ಮಹಿಳೆಯರಿಗೆ ಒಂದು ಆಶಾಭಾವನೆ ಇತ್ತು ಬಹಳಷ್ಟು ಜನರಿಗೆ. ನಾನೆಲ್ಲ ಸುಲೋಚನವರ ಮುಖದಲ್ಲಿ ಬಹಳಷ್ಟು ನಗೆ ಇರ್ತಿತ್ತು ಎಲ್ಲ ನೋಡುವಾಗ. ನಮ್ಮ ಎಲ್ಲ ನಾಯಕರ ಮಹಿಳಾ ಲೀಡರ್ಸ್ಗಳ ಮುಖದಲ್ಲಿ ಬಹಳಷ್ಟು ಖುಷಿ ಇತ್ತು. ನಾನು 16, 17, 18 ತಾರೀಕು ತಂದು ನಾವೆಲ್ಲ ನಮಗೆ 33% ಬರ್ತೇವೆ, ದೇಶದ ಇಡೀ ರಾಜಕೀಯ ವ್ಯವಸ್ಥೆಯಲ್ಲಿ, ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ಪಾತ್ರ ದೊಡ್ಡದಿರ್ತದೆ ಅಂತ. ಆದ್ರೆ ದುರದೃಷ್ಟವಶಾತ್ ಯಾರು ಹೇಳ್ತಾ ಇದ್ರ ನಾವು ಮಹಿಳೆಯರ ಪರ ಅಂತ ಅವರೇ ಕೈಕೊಟ್ಟರು ಮಾತ್ರ ಅಲ್ಲ, ಏನೋ ಅಪಪ್ರಚಾರ ಮಾಡ್ಲಿಕ್ಕೆ ಹೋದ್ರು. ಡಿಲಿಮಿಟೇಷನ್ ಆಗ್ತದೆ, ಜಾಸ್ತಿ ಸೀಟು ಮಾಡ್ತಾರೆ, ದಕ್ಷಿಣಕ್ಕೆ ಮೋಸ ಆಗ್ತದೆ ಅಂತ. ಅದಕ್ಕೆ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಬಹಳ ಚೆನ್ನಾಗಿ ಉತ್ತರ ಕೊಟ್ಟರು. ನಮ್ಗೆ 1 ಗಂಟೆ ಟೈಮ್ ಕೊಡಿ, ನಾನು ಅದನ್ನು ಈ ಮಸೂದೆಯಲ್ಲಿ ಸೇರಿಸಿ ತರ್ತೇನೆ. ಕರ್ನಾಟಕಕ್ಕೆ ಎಷ್ಟು ಬರ್ತದೆ, ತಮಿಳುನಾಡಿಗೆ ಎಷ್ಟು ಬರ್ತದೆ, ಆಂಧ್ರಕ್ಕೆ ಎಷ್ಟು ಬರ್ತದೆ, ಎಷ್ಟೆಷ್ಟು ಸೀಟ್ ನಾವು ಹೆಚ್ಚು ಮಾಡ್ತೇವೆ ಅನ್ನೋದನ್ನ ಮಸೂದೆಯಲ್ಲಿ ಸೇರಿಸಿ ನಾನು 1 ಗಂಟೆಯಲ್ಲಿ ತರ್ತೇನೆ, ಅವಕಾಶ ಕೊಡಿ ಅಂತ. ಆದರೂ ಅವಕಾಶ ಕೊಡದೆ ಗಲಾಟೆ ಮಾಡಿ ಹೊರಟಿತ್ತು. ನಾವು ಬಹಳಷ್ಟು ಇಂಟ್ರೆಸ್ಟ್ ಅಲ್ಲಿ ಅದನ್ನ ಅಧಿವೇಶನ ನೋಡ್ತಾ ಇದ್ದೇವೆ. ಒಂದು, ನಾವು ಯಾವತ್ತೂ ಕೂಡ ಮಹಿಳೆಯರ ಪರವಾಗಿದ್ದೇವೆ. ಇನ್ನೊಂದು, ನಾವು